ಅಂದುಕೊಳ್ಳುವುದು, ಕಣ್ಣಲ್ಲಿ ಕಾಣುವುದು, ತನಗೆ ತಕ್ಕೋರಿಗೋ ತನ್ನನ್ನೇ ಧಿಕ್ಕರಿಸುವ ದುರಂಕಾರ. ನಾನು ಕ್ರಿಮಿನಲ್ ಮಾಸ್ಟರ್ ಮ್ಯಾನ್. ನನ್ನ ತಂತ್ರ ಕುತಂತ್ರಗಳಿಂದ ಕಾವ್ಯ, ರಾಕೇಶ್, ಇವರೆಲ್ಲರನ್ನು ಉಪಯೋಗಿಸಿಕೊಂಡ ನನ್ನ ಅಣ್ಣನಾಗಿ ಮೆರೆಯುತ್ತಿರೋ ರಣಧೀರನ ಆಸ್ತಿ ಅಲ್ಲ, ಪಾಲು ತೆಗಿಲಿಲ್ಲವೆಂದರ ನನ್ನ ಹೆಸರು ಮಗಧೀರನೇ ಅಲ್ಲ. ಮತ್ತೆ ಹಳ್ಳಿಗಳಲ್ಲಿ ಬಳ್ಳಿಯಂತೆ ಬಳುಕುವ ಮಳ್ಳಿಯರನ್ನ ಅಂತ್ಯಕ್ಕೇರಿಸುವುದೇ ನನ್ನ ಕಾಯಕ. ಆದರೆ ಬಂಗಾರ ಶಿಲ ಬಾಲಕಿ ಅಂತಿರೋ ದೀಪಾಳನ ಶಿಲ ನನ್ನ ಕಾಲ. ಅವಳ ಅಂದ ಇರುವ ಸಮಯದಲ್ಲ ಅಡ್ಡ ಬಂದನಲ್ಲ, ಅವನ ವಂಶವನ್ನು ಬುಡ ಸಮೇತ ಉಳಿಸಿ ಬಿಡುವ. ಈ ಪುಂಡ ಕಾರ್ಯಕೋರನ ತಂತ್ರದ ಅಡಿಪಾಯ ಭದ್ರದ ಕೋಟೆಯ ಬಾಗಿಲಂತೆ ಸುಭದ್ರಾಗಿದೆ. ಮನ ತಾಯಿಯ ಮಗನಿಲ್ಲ ಎಂದು ನಮ್ಮಪ್ಪನ ಆಸ್ತಿಯನ್ನು ಒಬ್ಬನೇ ಅನುಭವಿಸುತ್ತಿದ್ದ ರಣಧೀರನ ಸೇರಿನ ಆಟ ಆಡುವುದ ಬಿಡಲಾರ ಈ ಕಿಡಿಗೇಡಿ ಮಗಧೀರ. ನನ್ನ ದೇಹದಲ್ಲ ರಕ್ತ ಕುದಿಯುತ್ತಲೇ ಸಂಚಲನಗೊಳ್ಳುತ್ತಲೇ ಇದೆ. ನನ್ನನ್ನು ನಾಯಿಯಂತೆ ಕೀಲಾಗಿ ಕಾದವರನ್ನ ಯದಶೀಲಿ ನರಸಿಂಹನಾಗಿ ಅವತಾರವಿತ್ತು. ಅವನಂತ ಸುಂದರ ಹುಡುಗಿಯರನ್ನ ಅಪಾರಿಸ ಕೋಗಿಲೆ ಕಂಠವನ್ನೇ ಹುಡುಕಿಕೊಂಡು ಬಂದಿರುವುದೇ ಅಥವಾ ಕಂಠವೇ ಕೋಗಿಲೆ ಹತ್ತಿರ ಬರುವುದು ಎಂದು ನನಗೆ ಗೊತ್ತಾಗುತ್ತಿಲ್ಲ. ಕವ್ಯ, ಬಾಯಾರಿಕೆ ಆದಾಗ ನೀರನ್ನು ನಾವೇ ತೆಗೆದುಕೊಂಡು ಕುಡಿಯಬೇಕೆ ಹೊರತು ನೀರು ನಮ್ಮ ಹತ್ತಿರ ಬರುವುದಿಲ್ಲ. ಅಂದರೆ ಅರ್ಥವಾಯ್ತು ನಲ್ಲೇ. ದಹವನ್ನು ತೀರಿಸಿಕೊಳ್ಳುವುದಕ್ಕೆ ದೊರೆಯುತ್ತಿರ ನೀ ಬಂದಿರುವೆ. ನಿನ್ನ ಸೌಂದರ್ಯವನ್ನು ಸೃಷ್ಟಿ ಮಾಡುವಾಗ ಆ ಕಲೆಗಾರನಾದ ಸೃಷ್ಟಿಕರ್ತ ವಜ್ರ ವೈಡೂರಿಗಳ ಹಣ್ಣು ಹಂಪಲಗಳಂತೆ ಬಳ್ಳಿ ಹೂಗಳಂತೆ ಇನ್ನೂ ಸುಂದರವಾದ ಪ್ರಕೃತಿ ಮಡಲನ್ನೇ ಇಟ್ಟುಕೊಂಡು ಸೃಷ್ಟಿ ಮಾಡಿದ್ದಾನೆಂದು ನನಗೆ ಅನುಮಾನ ಕಾಡುತ್ತದೆ. ಹೌದು, ಪದಗಳನ್ನು ಪೋಣಿಸಿ ನಿನ್ನಂತ ಸುಂದರಿ ಮತ್ತಿನ್ಯಾರು ಅಂತ ಹೇಳಿ ಆ ಹೆಣ್ಣನ್ನ ಸವಿಯುವುದಕ್ಕೆ ಎಲ್ಲ ಗಂಡಸರು ಇದೇ ತರನೇ ಮಾತಾಡೋದು. ಇಲ್ಲ ಕಾವ್ಯ, ನಿನ್ನ ನೋಡಿದರೆ ನಿನ್ನ ಗಲ್ಲ ಬೇಕಾಗಿಲ್ಲ. ಮುತ್ತಾಡಲು ಮುಟ್ಟಿದರೆ ನಿನ್ನ ಕೆನ್ನೆ ಹತ್ತಿರದಿಂದ ಅಂದ ನೋಡಿ ನಿದ್ರೆಗೆ ಜಾರಿದ ಹೂಯಿ ನನ್ನ ಕನ್ಯ. ಉಡುಗೆ ತೊಡುಗೆಯೋ ಮಾಡಿರುವುದು ಅದೃಷ್ಟ. ಆ ಸೌಂದರ್ಯವನ್ನು ಅಪ್ಪಿ ಮುತ್ತಾಡಲು ನನಗೆ ಬಲು ಇಷ್ಟ. ಆಹಾ, ಸಾಕು ಮಾಡಿ ಈ ನಿಮ್ಮ ಮಾತಿನ ಜೈಂಕಾರ. ಆದಷ್ಟು ಬೇಗ ನನ್ನ ಕೊರಳಿಗೆ ಹಾಕಿ ಹಾರವು ಹಾಕುವ, ಅಭಿಷೇಕವು ಮಾಡುವ. ತುಂಬಿ ಬಂದು ಹೂವಿನ ಮಕರಂದ ಇರುವ ಸಮಯದಲ್ಲೂ ನಾವು ಮಾತನಾಡುತ್ತಾ ಸಮಯ ಕಳೆಯೋದು ಬೇಡ ಬೇಡ ಬೇಡ. ಕಮಾನ್ ಡಾರ್ಲಿಂಗ್, ಕಮಾನ್ ಕಮಾನ್.
ಸರಿ ಡಾರ್ಲಿಂಗ್, ನನಗಿನ್ನು ತಡವಾಯಿತು.